ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಟರ್ ಮೆಕ್ಯಾನಿಕ್ ಮಧುಸೂದನ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕರೆಂಟ್ ಇಲ್ಲದೆ ಸರಿಯಾಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಕರೆಂಟ್ ಇದೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ, ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೋಟ್ರು ಸ್ಟಾರ್ಟ್ ಆಯಿತು. ಆಮ್ಸ್ ಹೊತ್ತಕ್ಕೆ ಹೋಗಿದೆ. ಮೋಟ್ರು ನೀರು ಬರ್ತಾಯಿದೆ. ಅವಾಗೇನು ಮಾಡಬೇಕು, ಫಸ್ಟ್ ಫ್ಯೂಸ್ ತೆಗಿಬೇಕು. ಆವಾಗ ಆಮ್ಸು ಜೀರೋಗೆ ಬರಬೇಕು, ಸ್ಟಾರ್ಟ್ರು ಬಿದ್ದೋಗ್ಬೇಕು, ಮತ್ತು ಸ್ಟಾರ್ಟ್ರು ಆನ್ ಆಗಬಾರ್ದು, ಮತ್ತು ಫ್ಯೂಸ್ ಹಾಕಬೇಕು. ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆವಾಗ ಮತ್ತೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ. ಆಮ್ಸು ಹತ್ತಕ್ಕೆ ಹೋಗುತ್ತೆ. ಮತ್ತು ಸೆಕೆಂಡ್ ಫ್ಯೂಸ್ ತೆಗಿಬೇಕು. ಮತ್ತು ಸೆಕೆಂಡ್ ಫ್ಯೂಸ್ ತೆಗೆದಾಗಲೂ ಆಮ್ಸು ಜೀರೋಗೆ ಬರಬೇಕು, ಮತ್ತು ಸ್ಟಾರ್ಟ್ರು ಬಿದ್ದೋಗ್ಬೇಕು, ಮತ್ತು ಆನ್ ಆಗಬಾರ್ದು. ಮತ್ತು ಅದೇ ಫ್ಯೂಸ್ ತೆಗೆದು ನೆಕ್ಸ್ಟು ಸ್ಟಾರ್ಟ್ ಮಾಡಿ ಮತ್ತು ಮೂರನೇ ಫ್ಯೂಸ್ ತೆಗಿಬೇಕು. ಆವಾಗಲೂ ಸ್ಟಾರ್ಟ್ ಮಾಡಿದಾಗ ಆಮ್ಸ್ ಹತ್ತಕ್ಕೆ ಹೋಗಬೇಕು. ಮೂರನೇ ಫ್ಯೂಸ್ ತೆಗೆದಾಗ ಮತ್ತು ಜೀರೋಗೆ ಬರಬೇಕು ಆಮ್ಸು, ಸ್ಟಾರ್ಟ್ರು ಬಿದ್ದೋಗ್ಬೇಕು. ನೋಡಿ, ಈ ಥರ ಇರಬೇಕು. ಆನ್ ಮಾಡಬೇಕು, ಆಫ್ ಆಗಬೇಕು, ಆನ್ ಆಗಬೇಕು, ಆಫ್ ಆಗಬೇಕು, ಮೂರನೇ ಫ್ಯೂಸ್ ತೆಗೆದಾಗಲೂ. ಸೊ ಮತ್ತೆ ಫ್ಯೂಸ್ ಹಾಕಿ ಆನ್ ಮಾಡಿದಾಗ ಮಾತ್ರ ಆನ್ ಆಗಬೇಕು, ಇಲ್ಲ ಅಂತಂದರೆ ಆನ್ ಆಗಬಾರ್ದು. ಈ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಟಾರ್ಟ್ರು ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಮೋಟ್ರಿಗೇನು ಸ್ಟಾರ್ಟ್ರಿಂದ ತೊಂದರೆ ಆಗೋದಿಲ್ಲ. ಆ ಥರ ಮತ್ತೇನು ಮಾಡಬೇಕು, ಒಂದು ಕೇಬಲ್ ಬಿಚ್ಚಿಬಿಟ್ಟು ಆಮೇಲೆ ಒಂದ್ಸರಿ ಸ್ಟಾರ್ಟ್ ಮಾಡಿ ನೋಡಬೇಕು. ಆವಾಗಲೂ ಸ್ಟಾರ್ಟ್ ಮಾಡಿದಾಗಲೂ ಆನ್ ಆಗಿ ಆಫ್ ಆಯಿತು. ನೋಡಿ, ಸ್ಟಾರ್ಟ್ರ್ ಕ್ಲಿಯರಾಗಿ ಕಾಣಿಸ್ತಿದೆ, ಆನ್ ಆಗೋದು ಆಫ್ ಆಗೋದು. ಆ ಥರ ಆನ್ ಆಗಿ ಆಫ್ ಆಯಿತು ಅಂತ ಅಂದರೆ ಏನೂ ತೊಂದರೆ ಇಲ್ಲ, ಸ್ಟಾರ್ಟ್ರು ಸರಿಯಾಗಿದೆ, ಮೋಟ್ರಿಗೇನು ಫಾಲ್ಟ್ ಆಗೋದಿಲ್ಲ. ಸೊ ಮತ್ತೆ ಕೇಬಲ್ ಸೇರಿಸ್ತಿದ್ದೀನಿ. ಕೇಬಲ್ ಸೇರಿಸಿ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ. ಆಮ್ಸು 10ಕ್ಕೆ ಹೋಗುತ್ತೆ. ಕೆಲವೊಂದು ಮೋಟ್ರು 15ಕ್ಕೆ ಹೋಗುತ್ತೆ, ಕೆಲವೊಂದು ಮೋಟ್ರು 5ರಲ್ಲಿರುತ್ತೆ. ಅದು ತೊಂದರೆ ಅಲ್ಲ. ಆದರೆ ಸ್ಟಾರ್ಟ್ ಮಾಡಿದಾಗ ಒಂದು ಫ್ಯೂಸ್ ತೆಗೆದಾಗ ಆಮ್ಸು 10ರಲ್ಲಿ ಇದ್ದಿದ್ದು 0ಗೆ ಬರಬೇಕೆ ಹೊರತು 30ಕ್ಕೆ ಹೋಗಬಾರ್ದು. ಇನ್ ಕೇಸ್ 30ಕ್ಕೆ ಹೋಯ್ತು ಅಂತ ಹೇಳಿದ್ರೆ ಆವಾಗ ಸ್ಟಾರ್ಟ್ರ್ ಕಚ್ಕೊಂಡಿರುತ್ತೆ, ಸ್ಟಾರ್ಟ್ರ್ ಬಿದ್ದಿರೋದ. ಸೊ ಅವಾಗ ಏನಾಗುತ್ತೆ, 2 ಲೈನಲ್ಲೇ ಮೋಟ್ರ್ ಓಡುತ್ತೆ, ಒಂದು ಲೈನಲ್ಲಿ ಮೋಟ್ರ್ ಓಡ್ತಿರೋದಿಲ್ಲ. ಸೊ ಮೋಟ್ರ್ ಸುಟ್ಟೋಗುತ್ತೆ. ಇಲ್ಲ ನೈಟ್ ಸಿಂಗಲಲ್ಲೂ ಆ ಥರ ಓಡಿದ್ರೆ ಸುಟ್ಟೋಗುತ್ತೆ. ಸೊ ಅದು ಪ್ರಿವೆಂಟ್ರ್ ಫಾಲ್ಟ್ ಇರುತ್ತೆ, ಇಲ್ಲ ಸ್ಟಾರ್ಟ್ರ್ ಕಚ್ಕೊಂತಿರುತ್ತಲ್ಲ, ಅವಾಗ ಸ್ಟಾರ್ಟ್ರದ್ದು ಕಾಯಿಲ್ ಕೆಳಗಡೆ ಒಂದು ಬೇಸ್ ಇರುತ್ತೆ, ಆ ಬೇಸ್ದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ ಇದ್ದಾಗ ನೀವೇನು ಮಾಡಬೇಕು, ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಕರೆಸಿ ಚೆಕ್ ಮಾಡಿಸ್ಬೇಕು. ಸೊ ಈ ಥರ ನೀವು ಟ್ರೈ ಮಾಡಿ. ಈ ಥರ ಎಲ್ಲ ಕರೆಕ್ಟಾಗಿ ವರ್ಕ್ ಆಯ್ತು ಅಂತ ಹೇಳಿದ್ರೆ, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ಥರ ಕ್ಲಿಯರಾಗಿ ನಿಮ್ಮ ಸ್ಟಾರ್ಟ್ರಲ್ಲಿ ಈ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮೋಟ್ರಿಗೇನು ಫಾಲ್ಟ್ ಆಗೋದಿಲ್ಲ. ಮೋಟ್ರ್ ಸುಟ್ಟೋಗೋದಾಗಲಿ ಇಲ್ಲ ಕೇಬಲ್ ಬಸ್ಟ್ ಆಗೋದಾಗಲಿ ಏನೂ ತೊಂದರೆ ಆಗೋದಿಲ್ಲ. ಕೆಲವ್ರಿಗೆ ಇದು ಯಾವುದೂ ಗೊತ್ತಿರೋದಿಲ್ಲ. ಕೆಲವ್ರಿಗೆ ಅಂದರೆ ಈ ಮಕ್ಕಳು ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಅಪ್ಪ ಅಮ್ಮ ಮಾತ್ರ ಇಲ್ಲಿ ಇರ್ತಾರೆ ಅಂಥವ್ರಿಗೆ, ಮೊಬೈಲ್ ಇರೋದಿಲ್ಲ ಅಂಥವ್ರಿಗೆ ಈ ಥರ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಅಕ್ಕಪಕ್ಕ ಯಾರು ಇದ್ದರೆ ಅವ್ರಿಗೂ ತಿಳಿಸ್ಕೊಟ್ಬಿಟ್ಟು ಅವ್ರಿಗೂ 4 ಕಾಸು ಉಳ್ಕೊಳ್ಳೋ ಥರ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ 4 ಜನಕ್ಕೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಬಡವ್ರ ಮಗ, ನಾನು ಬೆಳೆಸಿ. ಈ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.